ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿರ್ತೀನಿ. ತುಂಬ ದಿನ ಆದಮೇಲೆ ನಾನಿವತ್ತು ನನ್ನ ಗಾರ್ಡನ್ ಅಪ್ಡೇಟ್ ಬಗ್ಗೆ ತೋರಿಸ್ತಾ ಇದ್ದೀನಿ. ನಾನಿವಾಗ ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ, ನೋಡಿ, ಗಿಡಗಳೆಲ್ಲ ಕಳೆನ ತೆಗೆದು ಸ್ವಲ್ಪ ಗೊಬ್ಬರನ ಹಾಕಿದ್ದೆ ಅಂತೇಳಿ ಎಲ್ಲ ಕಳೆಗಳನ್ನ ತೆಗೆದಿದ್ದೀನಿ ಅಂತೇಳಿ ತೋರಿಸ್ತಾ ಇದ್ದೆ. ಮತ್ತು ಹೂ ಅಂದರೆ ಇದು ಹಿಂದಿನ ದಿನ ಕೆಲಸ ಮಾಡಿದ್ದೆ. ಗುಲಾಬಿ ಹೂ ಅರಳಿತ್ತು, ಅದನ್ನು ನಾನು ತೆಕ್ಕೊತಾ ಇದ್ದೆ. ಬಟನ್ ರೋಸು ತುಂಬ ಫ್ಲೇವರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಕಲರ್ದೊಂದು ದಾಸವಾಳ ಬಂದಿತ್ತು. ಇದು ಒಂದು ದಿನದ ವಿಡಿಯೋ ಇರಲ್ಲ, ನನ್ನ ಗಾರ್ಡನ್ ವಿಡಿಯೋ 2 ದಿನ ಕೆಲಸ ಮಾಡಿದ್ದು ವಿಡಿಯೋ ಇರುತ್ತೆ. 2 ದಿನದ ವಿಡಿಯೋನ ಒಂದೇ ಗಾರ್ಡನಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ನಾನು ನಿಮಗೆ. ನೋಡಿ, ಇದು ಸೀಡ್ಸಿಂದ ಬಂದಿರೋ ನಿಂಬೆಹಣ್ಣಿನ ಗಿಡ ಎಲ್ಲ ಕಂಪ್ಲೀಟ್ ಕ್ಲೀನ್ ಆಗಿದೆ. ಹೇಗಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ಯಾವಾಗಲೂ ಗಾರ್ಡನ್ನ ಇದೇ ರೀತಿಯಾಗಿ ಕ್ಲೀನಾಗಿ ಇಟ್ಕೋಬೇಕು. ಹಿಂದಿನ ದಿನ ಅಷ್ಟೇ ಎಲ್ಲ ಪ್ರತಿಯೊಂದೂ ಕ್ಲೀನ್ ಮಾಡಿದ್ದೆ ಅಂತೇಳಿ ಮತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಪಿಂಕ್ ಕಲರ್ದು ನರ್ಸರಿಯಿಂದ ತೊಗೊಂಡು ಬಂದಿರೋಂಥ ಪಿಂಕ್ ಕಲರ್ ಇರೋವಂಥ ಕಣಗ್ಲು ಗಿಡ 2 ತೊಗೊಂಡು ಬಂದಿದ್ದೀನಿ. ಮತ್ತು ಇದು 2 ಕಲರು ಸೇವಂತಿ ಹೂವು, 2 ಒಂದೇ ಕಲರ್ ಇದೆ, 2 ತೊಗೊಂಡು ಬಂದಿದ್ದೀನಿ. ಮತ್ತು ಇದೊಂದು ಗಿಡ, ಇದು ಏನೋ ಎಲ್ಲರೂ ಇವಾಗ ಲಕ್ಷ್ಮಿ ಗಿಡ ಅಂತ ಹೇಳ್ತಾರಂತೆ. ಇದೊಂದು ಗಿಡ ತೊಗೊಂಡು ಬಂದೆ. ಎಲ್ಲ ತುಳಸಿ ಕಟ್ಟೆ ಹತ್ರ ಇಟ್ಟು ಪೂಜೆ ಮಾಡೋವಂಥದ್ದು, ಅದಕ್ಕೆ ಇದೊಂದು ಗಿಡ ತೊಗೊಂಡು ಬಂದೆ. 2 ರೀಪಾಟ್ ಆಯಿತು. ಇವಾಗ 2 ದಾಸವಾಳ ಮಾಡಿದ್ದೀನಿ. ಸರಿ, ಕ್ಷಮಿಸಿ, ದಾಸವಾಳ ಅಲ್ಲ, ಕಣಗ್ಲು ಗಿಡ ಪಾಟ್ಗೆ ಹಾಕಿದ್ದೀನಿ ಗಿಡಗಳನ್ನ. ನಾನು 2 ಸೇವಂತಿ ಗಿಡ, 2 ಕಣಗ್ಲು ಗಿಡ, ಇದೊಂದು ರೋಸು, ಅದು ಲಕ್ಷ್ಮಿ ಗಿಡ ಅಂತ ಹೇಳ್ತಾರಂತೆ. ಆ ಲಕ್ಷ್ಮಿ ಗಿಡನ ನರ್ಸರಿಯವರು ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಇನ್ನೂ ಪಾಟಿಗೆ ಹಾಕಿಲ್ಲ. ಪಾಟಿಗೆ ಹಾಕಿದ್ದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಇದೊಂದು ಬಟನ್ ರೋಸು, ಮಾರನೇ ದಿನ ತುಂಬ ಚೆನ್ನಾಗಿ ಅರಳಿತು, ಮೊಗ್ಗಾಗಿದ್ದು. ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೆ ನಾನು. ತುಂಬ ಚೆನ್ನಾಗಿರುತ್ತೆ, ತುಂಬ ಪರಿಮಳ ಇರುತ್ತೆ. ತುಂಬ ಅಂದರೆ ತುಂಬಾ ಸಖತ್ತು, ನೋಡೋದಕ್ಕೂ ಒಂಥರ ಕಲರ್ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಪುಟ್ಟ ಪುಟ್ಟ ವಿಗ್ರಹಗಳಿಗೆ ಮುಡಿಸೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇಲ್ಲೂ ಕೂಡ ಬಟನ್ ರೋಸ್ ಇದೆ. ಇದು ಒಂದು ಕಲರ್ ಚೆನ್ನಾಗಿದೆ. ಇದು ಹೇಳಕ್ಕೆ ಒಂಥರ ಅನಿಸುತ್ತೆ, ಆ ಥರ ಕಲರ್ ಇದೆ. ಇದು ಕನಕಾಂಬ್ರ ಕಲರ್ ಅನ್ನೋದನ್ನು ಹೇಳೋಕ್ಕಾಗಲ್ಲ, ಪಿಂಕ್ ಅಂತಲೂ ಹೇಳೋಕ್ಕಾಗಲ್ಲ, ಆ ಥರ ಕಲರ್ ಇದೆ. ಇದು ತುಂಬಾ ಹೂವಾಗಿತ್ತು, ಎಲ್ಲನೂ ತೆಕ್ಕೊತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ರೋಸ್ ಅಂತೇಳಿ. ಹೂಗಳು ನೋಡ್ತಾ ಇದ್ರೆ ನಮ್ಮ ಮನಸ್ಸಲ್ಲೂ ಕೂಡ ಅಷ್ಟೇ ಖುಷಿ ಆಗೋದಕ್ಕೆ ಶುರುವಾಗುತ್ತೆ. ಮತ್ತು ಇಲ್ಲಿ ಸ್ವಲ್ಪ ದಾಸವಾಳ ಕೂಡ ಬಂದಿತ್ತು, ಅದನ್ನು ಕೂಡ ತೆಕ್ಕೊತಾ ಇದೆ. ನೋಡಿ, ಇಲ್ಲಿ 2 ದಾಸವಾಳ ಬಂದಿದೆ. ಮತ್ತು ಇಲ್ಲಿ ನೋಡಿ ಎಷ್ಟು ದಾಸವಾಳ, ಎಷ್ಟು ಚೆನ್ನಾಗಿದೆ, ಎಷ್ಟು ನಗ್ನಗ್ತಾ ಇದೆ ಅಲ್ವಾ. ನೋಡಿ, 4 ದಾಸವಾಳ ಹೂ ಬಿಟ್ಟಿದೆ. ತುಂಬಾ ಖುಷಿ ಆಗುತ್ತೆ ಈ ರೀತಿ ಬಂದು ನೋಡಿದ ತಕ್ಷಣ. ಮಾರ್ನಿಂಗು ಗಾರ್ಡನ್ಗೆ ಬರ್ತೀನಿ, ಎದ್ದ ತಕ್ಷಣ ನಾನು ಗಾರ್ಡನ್ಗೆ ಬರ್ತಿದ್ದಾಗೇ ನೋಡಿದ ತಕ್ಷಣ ತುಂಬ ಖುಷಿ ಆಗಿಬಿಡುತ್ತೆ. ಫುಲ್ ಡೇ ಹ್ಯಾಪಿ ಅನಿಸ್ತಾ ಇರುತ್ತೆ ನನಗಂತೂ. ಎಷ್ಟು ದೊಡ್ಡದಿದೆ ಅಂದರೆ ಅಂಗೈ ಎಷ್ಟು ಅಗಲ ಇದೆ ಈ ಗಿಡ ಅಂತೂ, ಹೂವಂತೂ. ಇದನ್ನು ನಾನು ಕಟಿಂಗ್ಸಿಂದ ಬೆಳೆದಿರೋದು, ನಮ್ಮ ಅತ್ತೆ ತವ್ರ ಮನೆಯಿಂದ ತೊಗೊಂಡು ಬಂದು ಹಾಕಿದೆ. ತುಂಬ ಹೂಗಳು ಬರ್ತಾ ಇದೆ. ಎವ್ರಿ ಡೇ 2, 3 ಸಿಗ್ತಾ ಇರುತ್ತೆ. ಪ್ರತಿದಿನ ಅಂತೂ ಹೂ ಇದ್ದೇ ಇರುತ್ತೆ. ಭಾಳ ಖುಷಿ ಆಗುತ್ತೆ ನನಗಂತೂ. ಕಟಿಂಗಿಂದ ಬಂದಿರೋದು, ಕಟಿಂಗ್ಸಿಂದ ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ಇದು ಅಷ್ಟೇ ಪಿಂಕ್ ಕಲರ್ದು, ಇದನ್ನು ಕೂಡ ಕಟಿಂಗ್ಸಿಂದ ಹಾಕಿರೋದು ನಾನು. ಅದು ಕೂಡ ತುಂಬಾ ಹೂ ಬಿಡುತ್ತೆ, ಬಟ್ ಅಂದರೆ ಲೇಟಾಗಿ ಅರಳುತ್ತೆ. ಇದು ಬೇಗ ಅರಳಲ್ಲ, ಲೇಟಾಗಿ ಅರಳುತ್ತೆ. ಪಿಂಕ್ ಕಲರ್ ಇದೆ ಇದು. ಇದು ಕಟಿಂಗ್ಸಿಂದ ಬಂದಿರುವಂಥ ದಾಸವಾಳ.
ಮತ್ತೆ ಸ್ಫಟಿಕ ಹೂ ಶುರುವಾಗಿದೆ ಇವಾಗ ಬ್ಲೂ ಕಲರ್ದು ಸ್ಫಟಿಕ ಮಾತ್ರ ಬಂದಿದೆ. ನನ್ನ ಹತ್ರ ಪಿಂಕು ಮತ್ತೆ ವೈಟು ಬ್ಲೂ 3 ಕಲರ್ ಇದೆ. 3ರಲ್ಲಿ ಬ್ಲೂ ಮಾತ್ರ ಬರ್ತಾ ಇದೆ, ಇನ್ನು ವೈಟು ಯಾವುದು ಹೂ ಹಾಕ್ತಾ ಇಲ್ಲ. ನಂದಿ ಬಟ್ಲು ಮತ್ತೆ ಇದೊಂದು ದಾಸವಾಳ ನೋಡಿ, ಇಷ್ಟು ಹೂ ಸಿಕ್ಕಿದೆ ನೋಡಿ ನನಗೆ. ಒಂದೇ ದಿನ ಅಷ್ಟು ಹೂವು ಸಿಕ್ಕಿದೆ. ಇಲ್ಲಿ ಜಾಜಿ ಮಲ್ಲಿಗೆ ಕೂಡ ತಗೊಂಡೆ. ಅದನ್ನೇ ವಿಡಿಯೋ ಏನು ಹಾಕೋದು ಅಂತ ತೋರಿಸ್ಲಿಲ್ಲ ನಾನು ನಿಮಗೆ. ಪ್ರತಿದಿನ ಅದನ್ನೇ ಏನು ತೋರಿಸೋದು ಅಂತ ತೋರಿಸ್ಲಿಲ್ಲ ನೋಡಿ. ಇಷ್ಟು ಹೂವು ಸಿಕ್ಕಿದೆ, ಕನಕಾಂಬರ, ಜಾಜಿ, ಮರಳೆ, ಸ್ಫಟಿಕ ಎಲ್ಲ ಥರ ಹೂವನ್ನು. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನೋಡ್ತೀರಾ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದಾದ್ಮೇಲೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.